ಅವರಿಂದ ಭಾಳ ಕಷ್ಟ, ಭಾಳ ಸಮಸ್ಯೆಗಳು. ಅವರು ಈ ಕಡೆ ತತ್ವನ ತಿಳ್ಕೊಳ್ಳೋದು ಇಲ್ಲ, ಆ ಸಾಮರ್ಥ್ಯನೂ ಇರೋದಿಲ್ಲ, ವಾದ ಮಾಡೋದನ್ನು ಬಿಡೋದು ಇಲ್ಲ. ಅದಕ್ಕಾಗಿ ನಾವು ನೋಡ್ತೀವಿ, ಧಾರ್ಮಿಕ ವ್ಯಕ್ತಿ ಅಂದರೆ ದೇವರನ್ನು ನಂಬಿದವನು ಧಾರ್ಮಿಕ ವ್ಯಕ್ತಿ, ದೇವರನ್ನು ನೆರೆ ನಂಬಿದವನು ಆಧ್ಯಾತ್ಮಿಕ ವ್ಯಕ್ತಿ. ದೇವರು ಕೊಡುವ ವಸ್ತುಗಳಿಗಾಗಿ ದೇವರನ್ನು ಆಶ್ರಯಿಸುವವನು ಧಾರ್ಮಿಕ, ದೇವರಿಗಾಗಿಯೇ ದೇವರನ್ನು ಆಶ್ರಯಿಸುವವನು ಆಧ್ಯಾತ್ಮಿಕ ವ್ಯಕ್ತಿ. ಭಾಳ ಚೆನ್ನಾಗಿದೆ. ದೇವರು ಕೊಡುವ ವಸ್ತುಗಳಿಗಾಗಿ ಭಾಳಷ್ಟು ಜನ ದೇವರ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಏನ್ರಿ, ದಲ್ಲಾಳಿ ವ್ಯಾಪಾರವನ್ನು ಮಾಡ್ತಾರೆ, ಕಮಿಷನ್ ಏಜೆಂಟ್ ದೇವರು. ಈ ಕೆಲಸ ನೀವು ಮಾಡಿಸ್ಕೊಡು, ನಿನಗಿಷ್ಟು ಕಾಣಿಕೆ ಕೊಡ್ತೀನಿ, ಈ ಕೆಲಸ ಮಾಡಿಸ್ಕೊಡು, ನಿನಗಿಷ್ಟು ದುಡ್ಡು ಕೊಡ್ತೀನಿ ಅಂತ ಹರಕೆ ಮಾಡ್ಕೊಳ್ಳೋದು. ಹರಕೆ ಮಾಡ್ಕೊಳ್ಳೋದು ಐತಾರೆ ದೇವರಿಗೆ ಕಮಿಷನ್ ಕೊಟ್ಟಂಗೆ. ಅದಕ್ಕಾಗಿ ದೇವರ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ದೇವರ ಒಂದು ಭಕ್ತಿಯನ್ನು ಮಾಡ್ತಾ ಇರ್ತಾರಲ್ಲ, ಅವರು ದೇವರು ಕೊಡುವ ವಸ್ತುಗಳಿಗಾಗಿ ದೇವರನ್ನು ಆಶ್ರಯಿಸ್ಕೊಳ್ತಾರೆ. ಆದರೆ ಆಧ್ಯಾತ್ಮ ಜೀವಿ ಹಾಗಲ್ಲ, ದೇವರಿಗಾಗಿಯೇ ದೇವರನ್ನು ಆಶ್ರಯಿಸ್ಕೊಳ್ತಾ ಇದ್ದಾನೆ. ದೇವನ ಅನುಗ್ರಹಕ್ಕಾಗಿ ದೇವರನ್ನು ಆಶ್ರಯಿಸ್ಕೊಳ್ತಾನೆ ಹೊರತು ದೇವರು ಕೊಡುವ ವಸ್ತುಗಳಿಗಾಗಿ ಅಲ್ಲ. ಇದಕ್ಕೊಂದು ಭಾಳ ಒಳ್ಳೆಯ ದೃಷ್ಟಾಂತ ಇದೆ. ಒಂದು ಸಲ ಏನಾಯಿತು, ರಾಜ ರಾಣಿ ಇದ್ದರು. ಆ ರಾಜ ರಾಣಿ ಹೀಗೆ ತಮಾಷೆಯಾಗಿ ಮಾತಾಡ್ತಾ ಕೂತಿದ್ರು. ಕೆಲವೊಮ್ಮೆ ತಮಾಷೆಗಳು ಮಾತಾಡ್ತಾ 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 ಏನಾಗ್ಬಿಡ್ತಾವೆ ಅಂದರೆ ವಿಕೋಪಕ್ಕೆ ತಿರುಗಿ ಬಿಡ್ತಾವೆ. ಏನ್ರಿ, ವಿಕೋಪಕ್ಕೆ ತಿರುಗಿ ಜಗಳ ಶುರುವಾಗ್ಬಿಡುತ್ತೆ. ಇಬ್ಬರ ಮಧ್ಯದಲ್ಲಿ ಜಗಳವೇ ಬಂದ್ಬಿಡ್ತು, ತೀಕ್ಷ್ಣವಾದ ಜಗಳ ಬಂದ್ಬಿಡ್ತು. ಬಂದು ರಾಜನಿಗೆ ಬಲ್ಲೇ ಕೋಪ ಬಂತು. ಆಗ ರಾಜ ಹೇಳ್ದ, ನೋಡು ಮಹಾರಾಣಿ, ನೀನು ನಾಳೆ ಎಷ್ಟೊತ್ತಿದ್ರೂ ಕೂಡ ಅರಮನೆಯಿಂದ ಹೋಗಲೇಬೇಕು, ನಿನ್ನ ತವ್ರ ಮನೆಗೆ ಹೋಗಬೇಕು. ಆಯ್ತೇ, ಏನು ಎದುರು ಮಾತಾಡೋಂಗಿಲ್ಲ, ನೀನು ನಿನ್ನ ತವ್ರ ಮನೆಗೆ ನೀನು ಹೋಗ್ಬಿಡ್ಬೇಕು. ಅದಕ್ಕೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀನಿ ನಾನು. ಆದ್ರೇನು, ಈ ಅರಮನೆ ಒಳಗೆ ನಿನಗೆ ಯಾವ ವಸ್ತು ಪ್ರಿಯವಾದದ್ದೋ ಆ ವಸ್ತುವನ್ನು ತಗೊಂಡು ಹೋಗಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಯಾವ ಒಡವೆ ಬೇಕಾದ್ರೂ ತೊಗೊಂಡೋಗು, ಯಾವ ಸೀರೆಗಳು ಬೇಕಾದ್ರೂ ತೊಗೊಂಡೋಗು, ಯಾವ ವಸ್ತು ಬೇಕಾದರೂ ತೊಗೊಂಡೋಗ್ಬಿಡು. ಆದ್ದರಿಂದ ನಿನಗೆ ಯಾವ ವಸ್ತು ಬೇಕೋ ಅಂಥ ವಸ್ತುವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಿನಗೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ರಾಜ ಹೇಳ್ದ. ಹೆಂಡತಿ ಹತ್ಕೋತಾ ಆಗಲಿ ಅಂತ ತಲೆಯನ್ನು ಸೂಚಿಸಿದ್ಲು. ಆಮೇಲೆ ಊಟ ಆಯ್ತದೆ, ಊಟಕ್ಕೆ ಕೂತ್ಕೊಂಡ ರಾಜ. ಊಟಕ್ಕೆ ಕೂತ್ಕೊಂಡಾಗ ರಾಣಿ ಏನು ಮಾಡಿದ್ಲು, ನಾಳೆ ಹೇಗಿದ್ದರೂ ನಾನು ಹೊರಟೋಗ್ತಾ ಇದ್ದೀನಿ, ನಿಮ್ಮ ಕೋಪಕ್ಕೆ ಪಾತ್ರಳಾಗಿದ್ದೀನಿ, ನಾಳೆ ಹೆಂಗಿದ್ರೂ ಹೊರಟೋಗ್ತಾ ಇದ್ದೀನಿ, ಕಡೆಯದಾಗಿ ನಾನು ಈ ಹಾಲನ್ನಾದರೂ ಕೊಡ್ತೀನಿ ಕುಡೀರಿ ಅಂತಂದ್ಲು. ಅಂದ ತಕ್ಷಣ ಸರಿ ಅಂತ ಹೇಳಿ ಅವಳು ಕೊಟ್ಟ ಹಾಲನ್ನು ಕುಡಿದ ಸ್ವಲ್ಪ ಹೊತ್ತಿನಲ್ಲಿಯೇ ಭಯಂಕರವಾದ ನಿದ್ರೆ ಬಂದ್ಬಿಡ್ತು. ಬೆಳಗ್ಗೆ ಎಚ್ಚರವಾದಾಗ ನೋಡ್ತಾ ಇದ್ದಾನೆ, ಒಂದು ರಥ ಓಡ್ತಾ ಇದೆ, ಆ ರಥದಲ್ಲಿ ಇವನು ಮಲ್ಕೊಂಡಿದ್ದಾನೆ. ರಥ ಹೋಗ್ತಾ ಇದೆ, ಕಂಡುಬಿಟ್ಟ, ಏನೂ ತಿಳಿಲಿಲ್ಲ, ತಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಲಿಲ್ಲ. ಪಕ್ಕದಲ್ಲಿ ನೋಡ್ತಾನೆ ರಾಣಿ ಕೂತಿದ್ದಾಳೆ. ಆವಾಗ ಹೇಳ್ದ, ಏನಿದು, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನಾಗ್ತಾ ಇದೆ, ಏನು ಅರ್ಥ ಆಗ್ತಾ ಇಲ್ವಲ್ಲ. ಆಗ ಆಕೆ ಹೇಳಿದ್ಲು, ನೀವೇನು ಹೇಳಿದ್ರಿ, ಅರಮನೆಯಲ್ಲಿ ನಿನಗೆ ಪ್ರಿಯವಾದ ವಸ್ತು ಯಾವುದೋ ಅದನ್ನು ತೆಗೆದುಕೊಂಡು ನೀನು ತವ್ರ ಮನೆಗೆ ಹೊರಟೋಗು ಅಂತ ಹೇಳಿದ್ರಿ. ನನಗಿಲ್ಲಿ ಒಡವೆಗಳು ಬೇಕಾಗಿಲ್ಲ, ಸೀರೆಗಳು ಬೇಕಾಗಿಲ್ಲ, ವಸ್ತುಗಳು ಬೇಕಾಗಿಲ್ಲ, ಅರಮನೆಯಲ್ಲಿ ಪ್ರಿಯವಾದ ವಸ್ತು ನೀವೇ, ಅದಕ್ಕೆ ನಿಮ್ಮನ್ನೇ ತೊಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿದ್ಲು. ನೋಡ್ರಿ, ಇಷ್ಟು ಹೇಳಿದ ಮೇಲೆ ರಾಜನ ಕೋಪ ಇರುತ್ತಾ? ರಾಜನ ಕೋಪ ಕರಗೋಯ್ತು. ನಡಿ ನಡಿ ನಡಿ, ಇಂಥ ಪ್ರೀತಿ ಪಾತ್ರಳಾದ ರಾಣಿ, ನಾನು ಸುಮ್ಮನೆ ಸಿಟ್ಟು ಮಾಡಿಕೊಂಡೆ, ನಡಿ ವಾಪಸ್ ಹೋಗೋಣ ಅರಮನೆಗೆ ಎಂದ. ಹಾಗೆ ದೇವರು ಕೊಡುವ ವಸ್ತುಗಳಿಗಾಗಿ ದೇವರನ್ನು ಪ್ರೀತಿ ಮಾಡೋದು ದೊಡ್ಡ ಮಾತಲ್ಲ, ದೇವರಿಗಾಗಿಯೇ ದೇವರನ್ನು ಪ್ರೀತಿ ಮಾಡಬೇಕು. ಅದು ಆಧ್ಯಾತ್ಮ ಜೀವಿಯ ಸಲ್ಲಕ್ಷಣ. ಧಾರ್ಮಿಕ ವ್ಯಕ್ತಿ ತನ್ನದಾದ ವಸ್ತುಗಳನ್ನು ದೇವರಿಗೆ ಸಮರ್ಪಿಸ್ತಾನೆ. ತನ್ನದಾದ ವಸ್ತುಗಳನ್ನು, ಪೂಜಾ ಸಾಮಗ್ರಿಗಳನ್ನು ಮುಂತಾದವನ್ನು ದೇವರಿಗೆ ಸಮರ್ಪಿಸ್ತಾನೆ. ಆಧ್ಯಾತ್ಮ ಜೀವಿ ತನ್ನನ್ನೇ ದೇವರಿಗೆ ಸಮರ್ಪಿಸ್ಕೊಳ್ತಾನೆ. ತಿಳ್ಕೊಬೇಕಿದ ಏನು, ತನ್ನದಾದ ವಸ್ತುಗಳನ್ನು ಕೊಡೋದು ಬೇರೆ, ತನ್ನನ್ನೇ ದೇವರಿಗೆ ಕೊಡೋದು ಬೇರೆ. ಅದಕ್ಕೆ ಅಕ್ಕಮಹಾದೇವಿ ಒಂದು ವಚನದಲ್ಲಿ ಹೇಳ್ತಾರೆ, ಅನ್ನವನ್ನಿಕ್ಕುವವರಿಗೆ ಧಾನ್ಯವೆಸವ ಲೋಕ, ಅರ್ಥವನ್ನಿಡುವವರಿಗೆ ಪಾಷಾಣವೆಸವ ಲೋಕ, ತನ್ನನ್ನೇ ಇಟ್ಟು ತೃಪ್ತಿ ಹೊಡೆದವರ ತೋರ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಕೊಟ್ಟಾಗ ದೇವರಿಗೆ ಬೇರೆ ಬೇರೆ ರೀತಿಯ
ಫಲಗಳು ಪ್ರಾಪ್ತಿಯಾಗ್ತವೆ. ಆದರೆ ತನ್ನನ್ನೇ ತಾನು ಕೊಟ್ಟುಕೊಂಡಾಗ ಮುಕ್ತಿ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ತನ್ನನ್ನೇ ತಾನು ಅರ್ಪಿಸಿದವ ಆಧ್ಯಾತ್ಮ ಜೀವಿ. ದೇವಾಲಯಗಳ ಸಂದರ್ಶನ ಮಾಡುವವನು ಧಾರ್ಮಿಕ ವ್ಯಕ್ತಿ, ದೇಹವನ್ನೇ ದೇವಾಲಯ ಮಾಡಿಕೊಳ್ಳುವವನು ಆಧ್ಯಾತ್ಮ ಜೀವಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ದೇವಾಲಯಗಳನ್ನ ಸಂದರ್ಶನ ಮಾಡಿ ತನ್ನ ಭಕ್ತಿಯನ್ನು ಸಮರ್ಪಿಸುವವನು ಧರ್ಮವಂತ. ಆದರೆ ತನ್ನ ದೇಹವನ್ನೇ ದೇವಾಲಯ ಮಾಡಿಕೊಂಡು, ಮನಸ್ಸನ್ನೇ ಮಂದಿರವಾಗಿ ಮಾಡಿಕೊಂಡು, ಹೃದಯವನ್ನೇ ಗರ್ಭಗುಡಿಯನ್ನಾಗಿ ಮಾಡಿಕೊಂಡು, ಜ್ಞಾನದ ದೀಪವನ್ನು ಹಚ್ಚಿ ಅಲ್ಲಿ ಪರಮಾತ್ಮನನ್ನು ಕುಳ್ಳಿರಿಸಿ ಬೆಳಗಿ ಆರತಿಯನ್ನು ಬೆಳಗಿ ಒಂದು ಅನುಗ್ರಹವನ್ನು ಪಡೆದುಕೊಳ್ಳುವವನು ಆಧ್ಯಾತ್ಮ ಜೀವಿ. ಈ ರೀತಿಯಾಗಿ ನಾವೇನು ನೋಡ್ತಾ ಇದ್ದೀವಿ, ಆಧ್ಯಾತ್ಮ ಜೀವಿಯಲ್ಲಿ ಅಪಾರವಾದಂಥ ದೈವಿಯ ಹಂಬಲ ಅನ್ನುವಂಥದ್ದು ಇರ್ತಾ ಇದೆ. ಅದಕ್ಕಾಗಿ ಅವನು ಆತ್ಮದ ರಕ್ಷಣೆಗೆ ಏನು ಬೇಕೋ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ಕೋತಾ ಇದ್ದಾನೆ. ಈಗ ಒಂದು ತೆಂಗಿನಕಾಯಿ ಇದೆ, ತೆಂಗಿನಕಾಯಿ ಒಳಗೆ ಕೊಬ್ಬರಿ ಇರುತ್ತೆ. ಆ ಕೊಬ್ಬರಿಯ ರಕ್ಷಣೆಗೋಸ್ಕರ ದೇವರು ಚಿಪ್ಪನ್ನು, ಮೇಲ್ಗಡೆ ಸಿಪ್ಪೆಯನ್ನು ಎಲ್ಲವನ್ನ ಇಟ್ಟಿರ್ತಾನೆ. ಇವೆಲ್ಲ ಯಾಕಿರ್ತವೆ? ಸಿಪ್ಪೆ, ಚಿಪ್ಪು ಇವೆಲ್ಲ ಒಳಗಿನ ಕೊಬ್ಬರಿಯ ರಕ್ಷಣೆಗಾಗಿ ಇರ್ತವೆ. ಅದೇ ರೀತಿ ಆತ್ಮ ಅನ್ನುವಂಥ ಕೊಬ್ಬರಿಯ ರಕ್ಷಣೆಗಾಗಿ ದೇಹ, ಪ್ರಾಣ ಮುಂತಾದಂಥವೆಲ್ಲವೂ ಕೂಡ ಇರ್ತವೆ ಅನ್ನೋಂಥದ್ದನ್ನು ನಾವು ಚೆನ್ನಾಗಿ ನೆನಪಿಟ್ಕೋಬೇಕು. ಅದಕ್ಕಾಗಿ ಇಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂತಂದರೆ, ಒಬ್ಬ ವ್ಯಕ್ತಿ ಉತ್ತಿ ಬಿತ್ತಿ ಕಷ್ಟಪಡೋದು ಏನಕ್ಕೋಸ್ಕರಪ್ಪ ಅಂದರೆ ಅಕ್ಕಿ ಕಾಳಿಗೋಸ್ಕರನೇ ಹೊರತು ತೌಡಿಗಾಗಿ ಅಲ್ಲ, ಸಿಪ್ಪೆಗಾಗಿ ಅಲ್ಲ. ಹಾಗೆ ನಾವು ಕಷ್ಟಪಡಬೇಕಾದ್ರೆ ಜೀವನದಲ್ಲಿ ಆತ್ಮಾನಂದವನ್ನು ಪಡ್ಕೊಳ್ಳಿಕ್ಕೆ ಹೊರತು ಕೇವಲ ಸಿಪ್ಪೆ ತೌಡನ್ನು ಮಾತ್ರ ಪಡ್ಕೊಂಡು ಅಜ್ಞಾನಿ ಆದರೆ ಹೆಂಗೋ ಹಾಗೆ ಕೇವಲ ಶಾರೀರಿಕ ಸುಖವನ್ನು ಪಡೆದುಕೊಂಡು ಅಜ್ಞಾನಿಯಾಗಬಾರದು. ಅದರ ಬದಲು ಎಲ್ಲಕ್ಕೂ ಚೈತನ್ಯಭೂತವಾದ ಸೂತ್ರವಾದ ಆತ್ಮಸುಖವನ್ನು ಪಡೆದುಕೊಂಡು ಸಂತೋಷವನ್ನು ಹೊಂದಬೇಕು. ಈ ರೀತಿ ಇದ್ದಾಗ ಬಾಲಕ ಬಸವರಸರು ಪರಮಾತ್ಮನ ಒಂದು ಕಾರುಣ್ಯಕ್ಕಾಗಿ ಹಂಬಲಿಸ್ತಾ ಇದ್ದಾರೆ. ಇದು ಹಂಬಲ ಅಥವಾ ಆಸ್ಪಿರೇಷನ್ ಅನ್ನುವುದು ಅನುಭವ ಸಾಹಿತ್ಯದಲ್ಲಿ ಬಹಳ ಗಣನೀಯವಾದ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಈ ಜೀವ ಅನಂತ ಕಾಲ, ಅನಂತ ಜನ್ಮಗಳಲ್ಲಿ ಅಜ್ಞಾನದಲ್ಲಿಯೇ ಸಾಗಿ ಬರ್ತಾ ಇದೆ. ಬಂದಾಗ ಸುಜ್ಞಾನ ಅನ್ನುವಂಥ ಅದರ ಪುಣ್ಯ ಸಂಚಯವಾದಾಗ ಒಂದು ದಿನ ಅದಕ್ಕೆ ಎಚ್ಚರ ಉಂಟಾಗ್ತಾ ಇದೆ. ಎಚ್ಚರ, ಅವೇಕನಿಂಗ್, ಬರೀ ಕಣ್ಣು ಬಿಟ್ಟು ಎದ್ದೇಳೋದಲ್ಲ, ಅಂತರಾತ್ಮದ ಎಚ್ಚರ ಉಂಟಾಗ್ತಾ ಇದೆ. ಎಚ್ಚರ ಉಂಟಾದಾಗ ಈ ಜೀವಾತ್ಮ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಳ್ಳುತ್ತೆ, ನಾನು ಯಾರು? ಮೊದಲನೇ ಪ್ರಶ್ನೆ, ನಾನು ಯಾರು? ನಾನು ಅಂದರೆ ಬರೀ ಕೈ, ಕಿವಿ, ಕಣ್ಣು, ಮೂಗು, ಬಾಯಿ ಇದೆಲ್ಲ ಇದೆಯಲ್ಲ, ಇದೇ ನಾನು ಅಥವಾ ಇನ್ನೇನಾದರೂ ಉಂಟೋ ನಾನು ಅನ್ನೋದು ಅಂತ ಹೇಳಿ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಳ್ಳುತ್ತೆ, ನಾನು ಯಾರು? ಕೇಳಿಕೊಂಡು ಒಂದು ಸತ್ಯವನ್ನು ಕಂಡುಕೊಳ್ಳುತ್ತೆ. ನಾನು ಅಂದರೆ ಕೇವಲ ಜಡ ಶರೀರವಲ್ಲ, ಸ್ಥೂಲ ಶರೀರವಲ್ಲ, ಇದೆಲ್ಲವನ್ನು ಆಡಿಸುವಂಥ ಚೈತನ್ಯವೇ ನಾನು ಅನ್ನುವಂಥ ಉತ್ತರವನ್ನು ಕಂಡುಕೊಳ್ತಾ ಇದೆ. ಈ ಸ್ಥಳಕ್ಕೆ ನಂತರ ಪಿಂಡ ಸ್ಥಳ ಅಂತ ಕರೀತಾರೆ. ಪಿಂಡ ಅಂದರೆ ಆತ್ಮ, ಅಂದರೆ ನಾನು ಅಂದರೆ ಆತ್ಮ ಅನ್ನುವಂಥ ಅರಿವು ಈ ಜೀವಾತ್ಮನಲ್ಲಿ ಉಂಟಾಗ್ತಾ ಇದೆ. ನಾನು ಅಂದರೆ ಆತ್ಮ, ನನ್ನ ಸುತ್ತಲೂ ಜಗತ್ತಿದೆ. ಈ ಜಗತ್ತನ್ನು ಆಡಿಸುವಂಥ ಚೈತನ್ಯ ಪರಮ ಆತ್ಮ. ಇದು ಪಿಂಡಾಂಡ, ಇದು ಬ್ರಹ್ಮಾಂಡ. ಇಲ್ಲಿರುವುದು ಆತ್ಮ, ಇಲ್ಲಿರುವುದು ಪರಮಾತ್ಮ. ಹಾಗಾದರೆ ಇದಕ್ಕೂ ಅದಕ್ಕೂ ಇರುವ ಸಂಬಂಧವೇನು? ಈ ಚಿಕ್ಕದ ಆತ್ಮಕ್ಕೂ ಬೃಹತ್ತಾದ ಪರಮಾತ್ಮಕ್ಕೂ ಇರುವಂಥ ಸಂಬಂಧ ಏನು ಅಂಥೇಳಿ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಳ್ತಾ ಇದೆ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ಪಿಂಡ ಜ್ಞಾನ ಸ್ಥಳ. ಎರಡನೇದೇ ಪಿಂಡ ಜ್ಞಾನ ಸ್ಥಳ ಅಂತ ಹೇಳಿ ಕರಿತಾ ಇದ್ದೀವಿ ನಾವು. ಯಾವಾಗ ನಾನು ಅಂದರೆ ಕೇವಲ ಜಡ ಶರೀರವಲ್ಲ, ನಾನು ಅಂದರೆ ಚೈತನ್ಯಾತ್ಮಕವಾದಂಥ ಆತ್ಮ,
ಪರಮಾತ್ಮನ ಒಂದು ಅಂಶವೇ ನಾನು, ನನ್ನ ಮೂಲ ಸ್ಥಾನ ಪರಮಾತ್ಮ ಅನ್ನುವಂಥ ಅರಿವು ಉಂಟಾಗುತ್ತೋ, ಇದು ಪಿಂಡ ಜ್ಞಾನ ಸ್ಥಳದಲ್ಲಿ ಉಂಟಾಗ್ತಾ ಇದೆ. ಆಗ ಅದಕ್ಕೆ ಒಂದು ಮಾನಸಿಕವಾದಂಥ ಸ್ಥಿತಿ ಪ್ರಾಪ್ತಿಯಾಗ್ತಾ ಇದೆ. ಇದಕ್ಕೇನೆ ಸಂಸಾರ ಹೇಯ ಸ್ಥಳ ಅಂತ ಕರಿತಾ ಇದ್ದಾರೆ. ಈ ಸಂಸಾರ ಹೇಯ ಸ್ಥಳಕ್ಕೆ ಬಂದಾಗ ಜೀವಾತ್ಮನಿಗೆ ಲೌಕಿಕ ಸುಖಗಳು ಯಾವುವೂ ಬೇಕಾಗಲ್ಲ. ಅದರಲ್ಲಿ ಆಸಕ್ತಿ ಹೊರಟೋಗುತ್ತೆ. ಉಣ್ಣೋದು, ಉಡೋದು, ತೊಡೋದು, ಮಾಡೋದು, ಇಂಥ ವ್ಯವಹಾರಗಳಲ್ಲಿ ಆಸಕ್ತಿ ಅನ್ನೋದು ಹೊರಟೋಗ್ಬಿಡುತ್ತೆ. ಏನಿದ್ರೂ ಆತ್ಮನನ್ನು ಸಿಂಗರಿಸಬೇಕು ಅನ್ನುವ ಕಡೆ ಗಮನ ಹರಿಯಕ್ಕೆ ಶುರುವಾಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಈ ಜೀವಾತ್ಮ ಇಂದ್ರಿಯಗಳ ಸುಖವನ್ನೆಲ್ಲ ವರ್ಜ್ಯ ಮಾಡ್ತಾ ಇದೆ. ಸಂಸಾರ ಹೇಯ ಸ್ಥಳದಲ್ಲಿ ಪರಮಾತ್ಮನ ಅನುಗ್ರಹಕ್ಕಾಗಿ ಹಂಬಲಿಸ್ತಾ ಇದೆ. ಇಲ್ಲಿ ಇನ್ನೊಂದು ಭಾಳ ತಿಳ್ಕೊಳ್ಳೋಂಥ ಮಾತದೆ. ಏನಪ್ಪ ಅಂದರೆ, ಕೇವಲ ಇಂದ್ರಿಯಗಳ ಒಂದು ಉಪಟಳದಿಂದ ತಪ್ಪಿಸ್ಕೊಂಡ್ರೆ ಸಾಲದು, ಪರಮಾತ್ಮನ ಕರುಣೆಯನ್ನು ಪಡ್ಕೊಳ್ಳೋದು ಅಷ್ಟೇ ಮುಖ್ಯವಾದಂಥ ಮಾತು. ಈಗ ಒಂದು ಜಿಂಕೆ ಹುಲಿ ಕೈಯಿಂದ ತಪ್ಪಿಸ್ಕೊಂಡಿದೆ. ಓಡಿ 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 ಹುಲಿಯ ಕೈಯಿಂದ, ಹುಲಿಯ ಬಾಯಿಂದ ತಪ್ಪಿಸ್ಕೊಂಡಿದೆ. ಆದರೆ ಇದಕ್ಕೆ ತುಂಬ ಬಾಯಾರಿಕೆ ಆಗೋಗ್ಬಿಟ್ಟಿದೆ. ಹುಲಿ ಬಾಯಿಂದ ತಪ್ಪಿಸ್ಕೊಂಡಿರೋದು ನಿಜ ಇದ್ರೂ ಕೂಡ ಈಗ ಅದಕ್ಕೆ ನೀರು ಸಿಕ್ಕಲಿಲ್ಲ ಅಂದರೆ ಖಂಡಿತ ಸಾಯುತ್ತೆ. ಅದೇ ರೀತಿಯಲ್ಲಿ ಇಂದ್ರಿಯಗಳು ಅನ್ನುವ ಹುಲಿಗಳಿಂದ ತಪ್ಪಿಸ್ಕೊಂಡಂಥ ಈ ಜೀವಾತ್ಮ, ಇದಕ್ಕೆ ಪರಮಾತ್ಮನ ಅನುಗ್ರಹದ ನೀರು ಬೇಕೇ ಆಗಿದೆ. ಈಗ ಅದಕ್ಕಾಗಿ ಪರಮಾತ್ಮನ ಅನುಗ್ರಹಕ್ಕಾಗಿ ಜೀವಾತ್ಮ ಹಂಬಲಿಸ್ತಾ ಇದೆ. ಇದಕ್ಕೇನೇನೆ ಇಲ್ಲೇನಂತ ಕರೀತಾರೆ, ಸಂಸಾರ ಹೇಯ ಸ್ಥಳ ಅಂತ ಕರಿತಾ ಇದ್ದಾರೆ. ನಮ್ಮ ಷಟ್ ಸ್ಥಳದಲ್ಲಿ ಕರಿತಾ ಇದ್ದಾರೆ ಆಸ್ಪಿರೇಷನ್ ಫಾರ್ ಗಾಡ್ ಅಂತ ಹೇಳಿ ಈ ಒಂದು ಅನುಭವ ಶಾಸ್ತ್ರದಲ್ಲಿ ಕರೀತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ 2 ಹಂತಗಳು ಬರ್ತವೆ ಸಂಸಾರ ಹೇಯ ಸ್ಥಳದಲ್ಲಿ. ಮೊದಲನೇದು ಗುರುವಿನ ಕಾರುಣ್ಯಕ್ಕಾಗಿ, ದೇವರ ಕಾರುಣ್ಯಕ್ಕಾಗಿ ಪ್ರಾರ್ಥನೆ. ಎರಡನೇದು ಆಮೇಲೆ ಗುರು ಕಾರುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತಾ ಇದೆ. ಗುರು ಕಾರುಣ್ಯ ಅನ್ನೋದು ಜೀವನದಲ್ಲಿ ಭಾಳ ಮಹತ್ವಪೂರ್ಣವಾದ ಒಂದು ಕ್ರಿಯೆ. ದೇವರು ನಿರಾಕಾರ, ನಿರಾಕಾರ ದೇವರ ಸಾಕಾರ ಪ್ರತಿನಿಧಿಯಾಗಿ ಗುರು ಬಂದು ಅನುಗ್ರಹವನ್ನು ನೀಡ್ತಾನೆ. ಅದಕ್ಕಾಗಿ ದೇವರನ್ನು ತಂದೆಗೆ ಹೋಲಿಸಲಾಗ್ತಾ ಇದೆ, ಗುರುವನ್ನು ತಾಯಿಗೆ ಹೋಲಿಸಲಾಗ್ತಾ ಇದೆ. ಭಾಳ ಮಾರ್ಮಿಕವಾದಂಥ ಒಂದು ಪ್ರಸಂಗವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಒಂದಿನ ತಾಯಿ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಳೆ. ಗಂಡನಿಗೆ ಟಿಫಿನ್ ಕಟ್ಟಿಕೊಡ್ಬೇಕಾಗಿದೆ, ಡಬ್ಬಿಗೆ ಹಾಕ್ಕೊಡ್ಬೇಕಾಗಿದೆ. ಮಗು ಸ್ಕೂಲಿಗೆ ಹೋಗಬೇಕಾಗಿದೆ. ಅವನಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ನೆನ್ನೆ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆಗಳನ್ನು ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಅಪ್ಪ ಪೇಪರ್ ಓದ್ಕೋತಾ ಕೂತ್ಕೊಂಡಿದ್ದಾನೆ. ಆಫೀಸ್ ಕಾರ್ ಬರೋದೈತೆ, ಆಫೀಸ್ ಕಾರ್ನಲ್ಲಿ ಹೋಗ್ಲಿಕ್ಕೋಸ್ಕರ ಪೇಪರ್ ಓದ್ಕೋತಾ ಕೂತ್ಕೊಂಡಿದ್ದಾನೆ. ಇಂಥ ಸನ್ನಿವೇಶದಲ್ಲಿ ಮಗು ಏನು ಮಾಡಿದೆ ಅಂತಂದರೆ, ಸರ ಹಿತ್ತಿಲ್ದಲ್ಲಿ ಹೋಯ್ತು, ನಲ್ಲಿ ಬಿಟ್ಕಂತು, ಕೆಸರಿನಲ್ಲಿ ತಪ 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 ಕುಣ್ದ, ಬಟ್ಟೆನೆಲ್ಲ ಹೊಲಸು ಮಾಡ್ಕೊಂಡ, ಕೊಳಕೆ ಎಬ್ಬಿಸ್ಕೊಂಡು ಬಟ್ಟೆನ ಒಂದಷ್ಟು ಮಣ್ಣು ತಗೊಂಡು ಮೈ ಮೇಲೆ ಹಾಕ್ಕೊಂಡ ಅಪ್ಪನ ಹತ್ರ ಬಂದ. ಅಪ್ಪನ ಹತ್ರ ಬಂದ್ಬಿಟ್ಟು ಡ್ಯಾಡಿ ಡ್ಯಾಡಿ ಕಿಸ್ ಮೀ ಅಂತಂದ. ಮಗು ಏನು ಮಾಡ್ದ, ಬಂದು ಅಪ್ಪ ಅಪ್ಪ ನನಗೊಂದು ಮುದ್ದು ಕೊಡು, ನನಗೊಂದು ಮುದ್ದು ಕೊಡು ಅಂದ. ಅಪ್ಪ ನೋಡ್ತಾನೆ, ಶರೀರ ಎಲ್ಲ ಧೂಳಾಗೋಗಿದೆ, ಕೆಸರಾಗಿದೆ, ಹಸಿ ಕೆಸರು ಮೆತ್ಕೊಂಡ್ಬಿಟ್ಟಿದೆ, ನಲ್ಲಿ ಕೆಳಗೆಲ್ಲ ಆಡಿ ತೋಯಿಸ್ಕೊಂಡು ಬಂದಿದ್ದಾನೆ. ತನ್ನ ಬಟ್ಟೆ ನೋಡಿದೆ ಎಲ್ಲ ಜಳ ಜಳ ಅಂತ ಸ್ನಾನ ಮಾಡಿ ಶುಭ್ರವಾದ ಇಸ್ತ್ರಿ ಬಟ್ಟೆಗಳು ಹಾಕ್ಕೊಂಡಿದ್ದಾನೆ. ಇವಾಗ ಅವನ್ನ ಎತ್ಕೊಳಕ್ಕೆ ಬರದಿರೋ ಪರಿಸ್ಥಿತಿ. ಆವಾಗ ಅಪ್ಪನಿಗೆ ಕೋಪ ಬಂದ್ಬಿಡ್ತು. ಡರ್ಟಿ ಫೆಲೋ ಗೆಟ್ ಔಟ್ ಅಂತ ಬೈದ ತಕ್ಷಣ ಮಗುವಿಗೆ ತುಂಬ ದುಃಖ ಆಗೋಯ್ತು. ಯಾಕಂದರೆ ಅಪ್ಪ ಎತ್ಕೋತಾನೆ, ಅಪ್ಪ ಪ್ರೀತಿ ಮಾಡ್ತಾನೆ, ಅಪ್ಪ ಮುದ್ದು ಕೊಡ್ತಾನೆ ಅಂತ ಭಾಳ ಆಸೆ ಇಟ್ಕೊಂಡ್ಬಂದಿತ್ತು. ಯಾವಾಗ ಅಪ್ಪ ಗದ್ರಕೊಂಡ್ಬಿಟ್ನೋ ಅದಕ್ಕೆ ದುಃಖ ತುಂಬಿ ಬಂದ್ಬಿಡ್ತು. ಗಂಟ್ಲ ನರಗಳೆಲ್ಲ ಬಿಗಿದ್ಬಿಟ್ವು. ಅಳಕ್ಕೆ ಶುರು ಮಾಡಿಬಿಟ್ಟ. ಅಳಕ್ಕೆ ಶುರು ಮಾಡ್ತಾ ಇದ್ದಾಗೇನೆ ತಾಯಿ ಒಳಗಡೆ ಅಡುಗೆ ಮಾಡಿ ಡಬ್ಬಿಗೆ ಆಹಾರ ಆಗ್ತಾ ಇದ್ಲು. ತಕ್ಷಣ ಕೇಳಿಸ್ಕೊಂಡು ಓಡಿ ಬಂದು ಯಾಕೋ ಮಗ ಏನಾಯ್ತೋ ಅಂಥೇಳಿ ಅಪ್ಪನ ಕಡೆ ಕೈ ತೋರಿಸ್ದ. ಅಪ್ಪ ಬೈದಿದ್ದ ನೋಡಿ ನನ್ನ ಅಂತ ಕೈ ತೋರಿಸ್ದ. ಆಗ ತಾಯಿ ಆ ತಂದೆ ಅಂತೆ ಬೈತಾಳೇನೋ, ಖಂಡಿತ ಬೈಯೋದಿಲ್ಲ. ಅದಕ್ಕೆ ಒಂದು ಜಾನಪದ ಗೀತೆ ಅದು ಭಾಳ ಚೆನ್ನಾಗಿದೆ. ಆಡಿ ಬಾ ನನ್ನ ಕಂದ
ಅಂಗಾಲ ತೊಳೆದೇನು ತೆಂಗಿನಕಾಯ ತಿಳಿನೀರ ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದಂಥ ಪಾದ ತೊಳೆದೇನು ಬಂಗಾರದಂಥ ಪಾದ ತೊಳೆದೇನು. ನೋಡ್ರಿ, ತಂದೆಗೆ ಕೊಳಕಾಗಿದ್ದ ಅವನು ಮಗ, ತಾಯಿಗೆ ಹಂಗಲ್ಲ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು. ಕೆಸರಾಗಿರುವಂಥ ಕಾಲನ್ನು ಮೈಯನ್ನು ತೊಳಿತಾ ಇದ್ದಾಳೆ ಮತ್ತೊಂದು ಸಲ. ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡು, ಅಯ್ಯೋ ಈಗಂತೂ ಒಂದು ಎಳನೀರಿಗೆ 15 ರೂಪಾಯಿ ಬೆಲೆ ರೀ. ಅಂಥದ್ರಲ್ಲಿ ಎಳನೀರು ತಕ್ಕೊಂಡು ನೀವು ಪಾದ ತೊಳಿತಾರಂತೆ, ಮುದ್ದು ಮಗನ ಪಾದವನ್ನು. ನೋಡಿದ್ರಿ ತಾಯಿಯ ಪ್ರೀತಿ ಅನ್ನೋದು ಹೇಗಿದೆ ಅನ್ನೋದು. ಅದಕ್ಕಾಗಿ ಈ ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡು ಬಂಗಾರದಂಥ ಪಾದ ತೊಳೆದೇನು. ಅಪ್ಪನಿಗೆ ಅದು ಕೊಳಕಾಗಿತ್ತು, ಅವನಿಗೆ ಬಂಗಾರದಂಥ ಪಾದ. ನೋಡಿದ್ರ ತಾಯಿಯ ಪ್ರೀತಿ ಹೆಂಗಿದೆ. ಆಗ ಸರಸರ ಕರ್ಕೊಂಡೋದ್ಲು, ಮತ್ತೊಂದು 2 ತಂಬಿಗೆ ನೀರು ಹಾಕಿ ಸ್ನಾನ ಮಾಡಿಸಿದ್ಲು, ಮತ್ತೆ ಕರ್ಕೊಂಬಂದ್ಲು. ಒಳ್ಳೆ ಬಟ್ಟೆಗಳು ಹಾಕಿದ್ಲು, ಮುಖಕ್ಕಷ್ಟು ಪೌಡರ್ ಹಾಕಿದ್ಲು. ಮಗನಿಗೆ ದೃಷ್ಟಿ ಆಗಬಾರ್ದಂತ ಒಂದು ದೃಷ್ಟಿ ಬಟ್ಟಿಟ್ಲು, ರೆಡಿ ಮಾಡಿಬಿಟ್ಲು. ಅಪ್ಪ ಇನ್ನೂ ಕೂತ್ಕೊಂಡೇ ಇದ್ದ. ಮಗ ಬಂದ. ಮಗ ಬರ್ತಿದ್ದಂಗೆ ಎಷ್ಟು ಖುಷಿ ಆಯಿತು ಅಪ್ಪನಿಗೆ ಅಂದರೆ, ಹಲೋ ಮೈ ಬೇಬಿ ಹೌ ಸ್ವೀಟ್ ಯು ಆರ್ ಅಂದ. ಹಲೋ ಮಗನೇ ಏನು ಚೆನ್ನಾಗಿದೆಯಲ್ಲೋ, ಬರೋ ಬರೋ ಅಂತೇಳಿ ಎತ್ಕೊಂಡು ಮುದ್ದು ಕೊಟ್ಟ. ನೋಡಿದ್ರಿ, ಇದೇ ರೀತಿಯಲ್ಲಿ ಇಲ್ಲಿ ಈ ಜೀವಾತ್ಮ ಈ ಜಗತ್ತು ಅನ್ನುವಂತಹ ಹಿತ್ತಲಿನಲ್ಲಿ ಕುಣಿದಾಡ್ಕೊಳ್ತಾ ಸಂಸಾರದ ಧೂಳನ್ನು ಕೆಸರನ್ನು ಎಲ್ಲ ಹಾಕ್ಕೊಳ್ಳುತ್ತೆ. ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಾದಿಗಳನ್ನೆಲ್ಲ ತುಂಬಿಕೊಳ್ಳುತ್ತೆ. ಮಾಡಿಕೊಂಡು ದೇವರೇ ನನ್ನನ್ನು ಕಾಪಾಡು, ನನ್ನನ್ನು ನಿನ್ನಲ್ಲಿ ಬೆರೆಸಿಕೋ, ನನ್ನನ್ನು ಒಂದು ಮಾಡಿಕೋ ಅಂತ ಬೇಡ್ಕೊಳ್ಳುತ್ತೆ. ಆಗ ದೇವರು ಅನ್ನೋ ತಂದೆ ಹೇಳ್ತಾನೆ, ಡರ್ಟಿ ಫೆಲೋ ಗೆಟ್ ಔಟ್ ಅಂತಾನೆ. ಏಯ್, ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದಂಥ ಪರಮಾತ್ಮ, ನೀನು ಅಲ್ಪಾತ್ಮನಾದ ಜೀವಾತ್ಮ. ನಾನು ನಿನ್ನನ್ನು ಹೆಂಗೆ ಸೇರಿಸ್ಕೊಳಕ್ಕೆ ಬರುತ್ತೆ? ಕಾಮಕ್ರೋಧ ಲೋಭಮೋ ಮದಮತ್ಸರಾದಿಗಳಿಂದ ಆವೃತ್ತನಾಗಿರುವವನು ನೀನು, ನಿನ್ನನ್ನು ನಾನು ಹೇಗೆ ಸೇರಿಸ್ಕೊಳ್ಳಿಕ್ಕೆ ಬರುತ್ತೆ? ನಡಿ 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 ಅಂತ ಬೈತಾನೆ. ಆಗ ಈ ಜೀವಾತ್ಮನಿಗೆ ತುಂಬ ದುಃಖ ಆಗ್ತದೆ. ನನ್ನನ್ನು ಉದ್ಧಾರ ಮಾಡೋರು ಯಾರೂ ಇಲ್ಲವೇ? ಅಡವಿಯೊಳಗೆ ಒಲಬುಗೆಟ್ಟ ಪಶುವಿನಂತೆ ಅಂಬ ಅಂಬಾ ಎಂದು ಕರೆಯುತ್ತಲಿದ್ದೇನಯ್ಯ, ಅಂಬ ಅಂಬಾ ಎಂದು ಬರಳುತ್ತಲಿದ್ದೇನಯ್ಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಗೆ ದೇವರೇ ನನ್ನನ್ನು ಕಾಪಾಡೋರು ಯಾರೂ ಇಲ್ವೇ? ನನ್ನ ಉದ್ಧರಿಸುವಂಥವ್ರು ಯಾರೂ ಇಲ್ವೇ ಹಾಗಾದರೆ ಅಂತ ಹೇಳಿ ದುಃಖ ಪಡ್ತಾ ಇರುವಂಥ ಸನ್ನಿವೇಶದಲ್ಲಿ ಆಗ ದೇವರು ಆಶ್ವಾಸನೆಯನ್ನು ಕೊಡ್ತಾನೆ. ಯಾರ ಮೂಲಕ ಆಶ್ವಾಸನೆಯನ್ನು ಕೊಡ್ತಾನೆ? ಗುರುವಿನ ಮೂಲಕ ಆಶ್ವಾಸನೆಯನ್ನು ಕೊಡ್ತಾನೆ. ಗುರು ಅನ್ನುವಂಥ ತಾಯಿ ಬರ್ತಾಳೆ. ಗುರು ಅನ್ನುವ ತಾಯಿ ಬಂದು ಆವಾಗ ಗುರು ಹೇಳ್ತಾ ಇದ್ದಾನೆ, ಚಿಂತೆ ಮಾಡಬೇಡ ಮಗ, ನಾನಿದ್ದೇನೆ, ಚಿಂತೆ ಮಾಡಬೇಡ ಅಂತ ಹೇಳಿ ಪುನಃ ಜ್ಞಾನ ಅನ್ನುವಂಥ ನೀರನ್ನು ತೆಗೆದುಕೊಳ್ತಾನೆ. ಜ್ಞಾನದ ನೀರಿನಲ್ಲಿ ಸ್ನಾನ ಮಾಡಿಸ್ತಾನೆ. ಭಕ್ತಿ ಅನ್ನೋ ಬಟ್ಟೆಯನ್ನು ಉಡಿಸ್ತಾನೆ. ಸದ್ಗುಣಗಳು ಅನ್ನುವಂಥ ಪೌಡರ್, ಸ್ನೋ ಪೌಡರ್ ಹಾಕ್ತಾನೆ. ದೀಕ್ಷೆ ಎನ್ನುವ ದೃಷ್ಟಿಬಟ್ಟನ್ನು ಇಡ್ತಾನೆ. ಇಷ್ಟೆಲ್ಲ ಮಾಡಿ ಈ ಆತ್ಮನನ್ನು ಜೀವನ್ಮುಕ್ತನನ್ನಾಗಿ ಮಾಡಿ ಬಿಟ್ಟಾಗ ಆಗ ಪರಮಾತ್ಮ ಪ್ರೀತಿಯಿಂದ ಎತ್ತಿಕೊಂಡು ಉರಿಯುಂಡ ಕರ್ಪೂರದಂತೆ ಸಮುದ್ರವನ್ನು ಬೆರೆದ ನದಿಯಂತೆ ತನ್ನಲ್ಲಿ ಒಂದು ಮಾಡಿಕೊಳ್ತಾ ಇದ್ದಾನೆ. ನೋಡಿದ್ರಿ? ಅದಕ್ಕಾಗಿ ದೇವರು ಅಂದರೆ ತಂದೆ ಇದ್ದ ಹಾಗೆ, ಗುರು ಅಂದರೆ ತಾಯಿ ಇದ್ದ ಹಾಗೆ ಅನ್ನುವಂಥ ಮಾತನ್ನು ಹೇಳಿ ಗುರುವಿನ ಬಗ್ಗೆ ಭಾಳ ಗೌರವದ ಸ್ಥಾನವನ್ನು ಭಾರತೀಯರು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ರೀತಿಯಾಗಿ ಗುರುವಿನ ಕಾರುಣ್ಯ ಸಾಧಕನಿಗೆ ಸಿಗ್ತಾ ಇದೆ. ಅದು ಸಿಗಲಿಕ್ಕೂ ಮೊದಲು ಕಾಳರಾತ್ರಿ, ಸಾಧಕರ ಜೀವನದ ಕಾಳರಾತ್ರಿ ಅಂತ ಬರ್ತದೆ. ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಕರಿತಾ ಇದ್ದಾರೆ. ಎಲ್ಲವೂ ಅಂಧಕಾರಮಯ, ಎಲ್ಲವೂ ಅಜ್ಞಾನಮಯ. ನಾನು ಹೇಗೆ ಬದುಕಲಿ ಈ ಜಗತ್ತಿನಲ್ಲಿ? ನಾನೂ ಅಜ್ಞಾನಿ, ನನ್ನ ಸುತ್ತ ಇರುವವರು ಅಜ್ಞಾನಿಗಳೇ ಅಂತ ತಿಳಿದುಕೊಂಡು ಈ ಜೀವಾತ್ಮ ಒದ್ದಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಪರಮಾತ್ಮ ಗುರುರೂಪದಲ್ಲಿ ಬಂದು ಅನುಗ್ರಹವನ್ನು ನೀಡ್ತಾ ಇದ್ದಾನೆ. ಅದಕ್ಕಾಗಿ ಇಲ್ಲಿ ಯಾವಾಗ ಈ ದಿವ್ಯಾನುಭವ ಆಗುತ್ತೋ, ಗುರುವಿನ ಕಾರುಣ್ಯ ಆಗುತ್ತೋ, ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಮೊದಲನೇದು ಸ್ಟೇಟ್ ಆಫ್ ಎವರ್ಲಾಸ್ಟಿಂಗ್ನೇ, ಎಲ್ಲವೂ ದುಃಖಮಯವಾದಂಥ ವಾತಾವರಣ. ನಂತರ ಗುರುಕಾರುಣ್ಯ ಆಗಿ ಎಕ್ಸ್ಪೀರಿಯನ್ಸ್ ಆಫ್ ಗ್ರೇಸ್, ಅನುಗ್ರಹ ಆಗ್ತಾ ಇದೆ. ಅದಾದ ಮೇಲೆ ಸ್ಟೇಟ್ ಆಫ್ ಎವರ್ಲಾಸ್ಟಿಂಗ್ ಎಸ್, ನಂತರ ಎಲ್ಲವೂ ಕೂಡ
ಸುಂದರವಾಗಿ ಕಾಣುತ್ತೆ. ನಂತರ ಅದು ಗುರುಕಾರುಣ್ಯದ ನಂತರ ಎಲ್ಲವೂ ಚಂದವಾಗಿ ಕಾಣ್ತಾ ಇದೆ. ಅದಕ್ಕಾಗಿ ಈ ರೀತಿಯಾಗಿ ಪರಮಾತ್ಮನಿಗಾಗಿ ಹಂಬಲಿಸುವಂಥದ್ದನ್ನು ಬಾಲಕ ಬಸವಣ್ಣನಲ್ಲಿ ಕಾಣ್ತಾ ಇದ್ದೇವೆ. ಲೌಕಿಕ ಜನ ಅಲ್ಲಮಪ್ರಭು ದೇವರು ಹೇಳೋ ಹಾಗೆ ಹೆಣ್ಣಿಗಾಗಿ ಸತ್ತವರೊಂದು ಕೋಟಿ, ಮಣ್ಣಿಗಾಗಿ ಸತ್ತವರೊಂದು ಕೋಟಿ, ಹೊನ್ನಿಗಾಗಿ ಸತ್ತವರೊಂದು ಕೋಟಿ, ನಿನಗಾಗಿ ಸತ್ತವರ ನಾನನು ಕಾಣೆ ಗುಹೇಶ್ವರ. ಈ ವಚನದ ಅರ್ಥ ಎರಡು ರೀತಿ ಇದೆ. ಒಂದು, ಜಗತ್ತಿನಲ್ಲಿರುವಂಥ ಕೋಟಿ ಕೋಟಿ ಜನ ಹೆಣ್ಣಿಗಾಗಿ ಸಾಯ್ತಾರೆ, ಹೊನ್ನಿಗಾಗಿ ಸಾಯ್ತಾರೆ, ಮಣ್ಣಿಗಾಗಿ ಸಾಯ್ತಾರೆ. ಹೌದಲ್ಲ ನೋಡ್ರಿ. ಹೆಲೆನ್ ಆಫ್ ಟ್ರಾಯ್ ಅಂತ ಬರ್ತಾಳೆ, ಭಾರಿ ಸುಂದರಿ ಇದ್ಲಂತೆ. ಆ ಟ್ರಾಯ್ ದೇಶದ ಹೆಣ್ಣು ಮಗಳು ಹೆಲೆನ್ ಅಂತೇಳಿ ಅವಳಿಗೋಸ್ಕರ 2 ರಾಷ್ಟ್ರಗಳ ಜನ 10 ವರ್ಷಗಳ ಕಾಲ ಯುದ್ಧ ಮಾಡಿದ್ರಂತೆ. 10 ವರ್ಷ ಯುದ್ಧ ಮಾಡೋದ್ರೊಳಗೆ ಅವಳು ಮುದುಕಿ ಆಗಿರಬೇಕು ಅಂತ ಅನಿಸುತ್ತೆ. ಏನು ಉಪಯೋಗ ಇಲ್ಲ ಏನ್ರಿ. ಅಂದರೆ ಜನ ಎಷ್ಟು ಅಜ್ಞಾನಿಗಳಿರ್ತಾರೆ. ಹಾಗೆ ನಮ್ಮ ದೇಶದ ರಾಮಾಯಣ ಮಹಾಭಾರತಗಳನ್ನು ನೋಡಿದಾಗ ಒಂದು ಭೂಮಿಗೋಸ್ಕರ, ಒಂದು ಸ್ತ್ರೀಗೋಸ್ಕರ ಎಷ್ಟೆಲ್ಲ ಪಡಿಪಾಠಗಳು ಪಟ್ಟಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರೊಂದು ಕೋಟಿ, ಮಣ್ಣಿಗಾಗಿ ಸತ್ತವರೊಂದು ಕೋಟಿ, ಹೊನ್ನಿಗಾಗಿ ಸತ್ತವರೊಂದು ಕೋಟಿ. ಇವರೆಲ್ಲ ಕೋಟಿ 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 ಜನ ಬರೀ ಇದಕ್ಕಾಗಿ ಸಾಯ್ತಾ ಇದ್ದಾರೆ. ನಿನಗಾಗಿ ಸತ್ತವರ ನಾರನೂ ಕಾಣೆ. ದೇವರಿಗಾಗಿ ಸಾಯೋವರು ಭಾಳ ಅಪರೂಪ. ಲಕ್ಷಕ್ಕೊಬ್ಬರು ಸಿಕ್ಕಲ್ಲ, ಕೋಟಿಗೊಬ್ಬರು ಸಿಕ್ಕಲ್ಲ. ದೇವರಿಗಾಗಿ ಪ್ರಾಣ ಬಿಡ್ತೀನಿ ಅಂತನ್ನೋರು ಎಷ್ಟು ಜನ ಸಿಗ್ತಾ ಇದ್ದಾರೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದರೆ, ಹೆಣ್ಣಿಗಾಗಿ ಸತ್ತವರು ಸಾಯ್ತಾರೆ, ಹೊನ್ನಿಗಾಗಿ ಸತ್ತವರು ಸಾಯ್ತಾರೆ, ಮಣ್ಣಿಗಾಗಿ ಸತ್ತವರು ಸಾಯ್ತಾರೆ. ನಿನಗಾಗಿ ಸತ್ತವರು ಜಗತ್ತಿನಾಗ ಎಂದೂ ಸಾಯಲ್ಲ, ಇಮ್ಮಾರ್ಟಲ್ಸ್. ನಿನಗಾಗಿ ಸತ್ತವರ ನಾನೂ ಕಾಣೆ ಅಂದರೆ ನಿಜವಾಗಿ ಹೇಳ್ಬೇಕಂದ್ರೆ ದೇವರಿಗಾಗಿ ಯಾರು ತ್ಯಾಗ ಮಾಡ್ತಾರೆ ಪ್ರಾಣವನ್ನು, ಅವ್ರು ಎಂದೂ ಸಾಯಲ್ಲ, ಅವರು ಅಮರಾತ್ಮರಾಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಪ್ರಭುದೇವರು. ಅದಕ್ಕಾಗಿ ಈ ಹಂಬಲ ಅನ್ನುವಂಥದ್ದೇನಿದೆಯಲ್ಲ, ನಮ್ಮ ಜೀವನಕ್ಕೆ ಇದು ರೂಪುರೇಷೆಯನ್ನು ಕೊಡುವಂಥ ಒಂದು ಶಕ್ತಿ ಇದೆ. ಅದಕ್ಕೆ ನಿಮಗೆ ಏನು ಆಗಬೇಕು ಅಂತ ಇರುತ್ತಲ್ಲ, ಅದನ್ನು ಮೊದಲು ಸಂಕಲ್ಪ ಮಾಡ್ಕೊಳ್ರಿ. ಸಂಕಲ್ಪ ಮಾಡಿಕೊಂಡು ಹಂಬಲವನ್ನು ತಾಳ್ರಿ. ಅದರಿಂದ ನಾವೇನು ಕಾಣ್ತಾ ಇದ್ದೀವಿ ಅಂದರೆ, ಆಸೆ ಆಕಾಂಕ್ಷೆ ಹಂಬಲಗಳ ಮೇಲೆ ನಮ್ಮ ಜೀವನ ಅನ್ನೋದು ರೂಪುಗೊಳ್ತದೆ ಅನ್ನೋದು ತಿಳ್ಕೋಬೇಕು. ಈಗ ಮಳೆ ಹನಿ ಇರುತ್ತೆ. ಮಳೆ ಹನಿ ಕಾದ ಹೆಂಚಿನ ಮೇಲೆ ಬಿದ್ದರೆ ಎಲೆ ಹಿಂಗೋಗ್ತದೆ. ಆನಂತರ ತಾವರೆ ಎಲೆ ಮೇಲೆ ಬಿದ್ದರೆ ಎಲೆ ಮೇಲೆ ಬಿದ್ದು ಹನಿ ಹನಿ ಹನಿಯಾಗಿ ಹಾಗೆ ನಿಂತಿರುತ್ತೆ. ಇನ್ನು ಕಪ್ಪೆ ಚಿಪ್ಪಿನಲ್ಲಿ ಬಿತ್ತಂದರೆ ಅದು ಸ್ವಾತಿ ಮುತ್ತಾಗಿ ಹೊರಗಡೆ ಬರ್ತಾ ಇದೆ. ಹಾಗೆ ಮನುಷ್ಯನ ಹಂಬಲ ಅನ್ನುವಂಥದ್ದು ಕೂಡ ಭಾಳ ಮುಖ್ಯವಾದದ್ದು. ಅದರಂತೆ ಜೀವನ ಅನ್ನುವಂಥದ್ದು ರೂಪುಗೊಳ್ತದೆ ಎನ್ನುವಂಥ ಮಾತನ್ನು ನಮ್ಮ ಶರಣರು ಸಂತರು ಆಡ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಭಾಳ ಚೆನ್ನಾಗಿದೆ. ಏನಪ್ಪ, ನಮ್ಮಲ್ಲಿ ಹಂಬಲ ಅನ್ನೋದು ಉತ್ಕಟವಾಗಿದ್ದರೆ ಅದು ಎಂದಿದ್ರೂ ಸಾಧನೆ ಆಗಲಿಕ್ಕೆ ಸಾಧ್ಯ ಅನ್ನೋದು. ಒಂದು ಊರಿನಲ್ಲಿ ಒಬ್ಬ ಬಡವ ಇದ್ದ. ಅವನು ಸಾಮಾನ್ಯ ಮನುಷ್ಯ, ಒಂದು ಗುಡಿಸಲಿನಲ್ಲಿ ಇದ್ದ. ಆದರೆ ಅವನಿಗೊಂದು ಹುಚ್ಚಿತ್ತು. ಏನು ಹುಚ್ಚು ಅಂದರೆ, ರಾಜನನ್ನು ಬರಮಾಡಿಕೊಂಡು ಆತಿಥ್ಯವನ್ನು ಮಾಡಬೇಕು, ರಾಜನನ್ನು ಬರಮಾಡಿಕೊಂಡು ಆತಿಥ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ಹುಚ್ಚು ಹಂಬಲ ಇತ್ತು. ಎಲ್ಲರೂ ಹೇಳಿದರು, ನೀನು ನೋಡಿದರೆ ಬಡವ, ದಿಕ್ಕಿಲ್ಲದವನು, ನೀನು ಕರೆದ್ರೆ ರಾಜ ಬರ್ತಾನೆಯೇ, ಬೇಡ ಅಂತೇಳಿದರೆ ಕೇಳಲಿಲ್ಲ. ಅವನು ದಿನನಿತ್ಯ ಹೋಗೋದು, ಅರಮನೆ ಮುಂದೆ ಬಾಗಿಲಲ್ಲಿ ಕಾಯೋದು, ದಿನ ಹೋಗೋದು ಕಾಯೋದು. ಯಾವತ್ತು ರಾಜನ ಕೃಪಾದೃಷ್ಟಿ ಬೀಳುತ್ತೋ, ಯಾವತ್ತು ರಾಜ ನನ್ನ ಕಡೆ ನೋಡ್ತಾನೋ ತಿಳ್ಕೊಳ್ಳೋಣ ಅಂತ ತಿಳ್ಕೊಂಡು ನಿರಂತರವಾಗಿ ಅರಮನೆ ಬಾಗಿಲಲ್ಲಿ ಇರ್ತಾ ಇದ್ದ. ಒಂದು ದಿನ ರಾಜ ಬಂದ. ಅರಮನೆಯಿಂದ ಆಚೆ ಹೋಗಬೇಕಾಗಿತ್ತು, ಅರಮನೆಯಿಂದ ಆಚೆ ಮೇನೆಯಲ್ಲಿ ಕೂತ್ಕೋಬೇಕಾಗಿತ್ತು. ಆ ಬಡವನನ್ನು ನೋಡ್ದ. ಅವನು ಭಾಳ ದಯಾಳು ಇದ್ದ. ರಾಜ ಭಾಳ ದಯಾಳು ಇದ್ದ. ಅವನಂದ, ಯಾಕಪ್ಪ ತಮ್ಮ ಹಿಂಗ್ಯಾಕಪ್ಪ ಇದ್ದೀಯಾ? ಸ್ವಾಮಿ, ನಾನು 1 ವರ್ಷದಿಂದ ಈ ಜಾಗದಲ್ಲಿ ಬಂದು ಕೂತ್ಕೋತಾ ಇದ್ದೀನಿ. ಯಾಕೆ, ಏನಾಗಬೇಕಾಗಿತ್ತು? ಏನಿಲ್ಲ, ನೀವು ನಮ್ಮ ಮನೆಗೆ ಬಂದು ಊಟ ಮಾಡಬೇಕು ಒಂದು ದಿವಸ ಅಷ್ಟೇ ಅಂದ. ನೀವು ನಮ್ಮ ಮನೆಗೆ ಬಂದು ಒಂದಿನ ಊಟ ಮಾಡಬೇಕು, ಇದಕ್ಕಿಂತ ಹೆಚ್ಚಿಂದ ಏನೂ ಕೇಳೋದಿಲ್ಲ ನಾನು. ಆಯಿತು ತಮ್ಮ. ರಾಜ ಒಪ್ಕೊಂಡ್ಬಿಟ್ಟ, ಆಹ್ವಾನ ಒಪ್ಕೊಂಡ್ಬಿಟ್ಟ. ಯಾವಾಗ ರಾಜ ಆಹ್ವಾನವನ್ನು ಒಪ್ಕೊಂಡ್ಬಿಟ್ನಲ್ಲ, ಅವನ ದೂತರು ಸರ ಹೋದರು. ಅಲ್ಲಿ ಏನು ಬೇಕೋ ಒಂದು ಡೇರೆ ಹಾಕಿದ್ರು, ಟೆಂಟ್ ಹಾಕಿದ್ರು, ಅಡುಗೆಗೆ ಏನು ಬೇಕೋ ವ್ಯವಸ್ಥೆ ಮಾಡಿದರು. ಎಲ್ಲ ರಾಜ ಬರಲಿಕ್ಕೆ ಬೇಕಾದಂಥ ರಾಜಭೋಗದ ಸಿದ್ಧತೆಯನ್ನೆಲ್ಲ ಮಾಡಿದರು.
ನೀನು ಒಂದು ಲೋಟ ಹಾಲು ತರಿಸು ಸಾಕು ಅಂತ ಹೇಳಿದರು. ಭಾಳ ಖುಷಿಯಾಗೋಯ್ತು ಆ ಬಡವನಿಗೆ. ಒಂದು ಲೋಟ ಹಾಲು ತರಿಸ್ದ. ಆಗ ರಾಜನಿಗೆ ಇವರೆಲ್ಲರೂ ಊಟ ಭಕ್ಷ್ಯ ಭೋಜ್ಯಗಳೇನು ತಯಾರು ಮಾಡಿದ್ರಲ್ಲ ಅರಮನೆಯವರು, ಅದನ್ನು ನೀಡಿದರು. ಅವನಿಗೆ ಒಂದು ಲೋಟ ಹಾಲನ್ನು ಕೊಟ್ಟರು. ಕೊಟ್ಟಾಗ ರಾಜನಿಗೆ ತುಂಬ ಸಂತೋಷ ಆಯಿತು. ಆಗ ರಾಜನಿಗೆ ಈ ವ್ಯಕ್ತಿ ಅಂತ ಇದ್ದಾನೆ, ಮಹಾಸ್ವಾಮಿ ಪರಮಾತ್ಮನ ದಯದಿಂದ ಇವತ್ತು ನಿಮಗೆ ಉಪಚಾರ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು ಅಂತಂತ ಇದ್ದಾನೆ. ಅವನಿಗೆ ಉಪಚಾರವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ರಾಜನ ದೂತರು ಬಂದರು. ಅವರು ಎಲ್ಲ ಅಲ್ಲಿ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸಿದ್ಧತೆಯನ್ನು ರಾಜನ ದೂತರೇ ಬಂದು ಮಾಡಿಬಿಟ್ರು. ಅದೇ ರೀತಿಯಲ್ಲಿ ಪರಮಾತ್ಮನ ಕೃಪೆ ಅನ್ನೋದು ಒಂದು ಸಲ ಬಿದ್ದುಬಿಟ್ರೆ ಸಾಕು, ಅವನ ದೃಷ್ಟಿ ಈ ಸಾಧಕನ ಮೇಲೆ ಒಂದು ಸಲ ಬಿದ್ದರೆ ಸಾಕು, ರಾಜನ ದೂತನಾದಂಥ ಗುರು ಬರ್ತಾನೆ. ಗುರು ಬಂದು ಈ ದೇಹ ದೇವಾಲಯವನ್ನು ಯಾವ ರೀತಿ ಸಿಂಗರಿಸಬೇಕು ಆ ರೀತಿ ಸಿಂಗರಿಸ್ತಾ ಇದ್ದಾನೆ. ಸಿಂಗರಿಸಿ ಅಲ್ಲಿ ಪರಮಾತ್ಮ ಅನ್ನುವಂಥ ಅತಿಥಿ ಬಂದು ಕುಳಿತುಕೊಂಡು ಈ ಭಕ್ತ ಕೊಡುವಂಥ ಭಕ್ತಿಯ ಹಾಲನ್ನು, ಈ ಭಕ್ತ ಕೊಡುವಂಥ ಶರಣಾಗತಿಯ ಹಾಲನ್ನು ಕುಡಿದು ಹೋಗುವಂಥ ವ್ಯವಸ್ಥೆ ಸಾಧ್ಯ ಇದೆ. ಅದಕ್ಕಾಗಿ ಇಲ್ಲಿ ಹಂಬಲ ಅನ್ನೋದು ಭಾಳ ಮುಖ್ಯ. ಆ ಹಂಬಲ ಅನ್ನುವುದು ಸಿನ್ಸಿಯರ್ ಆಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಅಂದಾಗ ಅದು ಎಂದೆಂದೂ ಸಿದ್ಧಿಯಾಗೇ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮಳೆಯ ಹನಿ ಕಾದ ಅಂಚಿನ ಮೇಲೆ ಬಿದ್ದರೆ ಎಲ್ಲ ಹಿಂಗೋಗ್ತದೆ, ಕಮಲದ ಎಲೆ ಮೇಲೆ ಬಿದ್ದರೆ ಅದು ಹನಿಯಾಗೇ ಇರ್ತಾ ಇದೆ. ಇನ್ನು ಕಪ್ಪೆ ಚಿಪ್ಪಿನಲ್ಲಿ ಬಿದ್ದರೆ, ಕಪ್ಪೆ ಚಿಪ್ಪಿನಲ್ಲಿ ಅದು ಬಿದ್ದಾಗ ಅದು ಮುತ್ತಾಗಿ ಹೊರ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಮನಸ್ಸು ಕೂಡ ಈ ರೀತಿ ಹಂಬಲಿಸ್ತಾ ಹೋದಾಗ ಆಗ ಪರಮಾತ್ಮನಲ್ಲಿ ಅದು ಶರಣಾಗತಿಯನ್ನು ಹೊಂದಿ ಅನನ್ಯವಾದಂಥ ಒಂದು ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ಅರವಿಂದಾಶ್ರಮದ ಮದರ್ ಅವರು ಒಂದು ಮಾತು ಹೇಳ್ತಾರೆ, ಗ್ರೇಸ್ ಈಸ್ ಈಕ್ವಲಿ ಫಾರ್ ಆಲ್, ಗ್ರೇಸ್ ಈಸ್ ಈಕ್ವಲಿ ಫಾರ್ ಆಲ್ ಬಟ್ ಇಟ್ ಈಸ್ ರಿಸೀವ್ಡ್ ಅಕಾರ್ಡಿಂಗ್ ಟು ದ ಸಿನ್ಸಿಯರಿಟಿ ಆಫ್ ಈಚ್ ಒನ್. ಭಾಳ ಚೆನ್ನಾಗಿ ಹೇಳ್ತಾರೆ ಕೇಳಿ. ದೇವರ ಅನುಗ್ರಹ ಅನ್ನುವಂಥದ್ದು ಎಲ್ಲರ ಮೇಲೆ ಸಮಾನವಾಗಿ ಇರ್ತಾ ಇದೆ. ದೇವರು ಪಕ್ಷಪಾತವನ್ನು ಮಾಡೋದಿಲ್ಲ. ನೋಡ್ರಿ, ಸೂರ್ಯನ ಬಿಸಿಲು, ಸೂರ್ಯನ ಬೆಳಕು ಎಲ್ಲ ಕಡೆ ಬಿದ್ದಿರುತ್ತೆ. ಅದು ಬಡವನ ಗುಡಿಸಲ ಮೇಲೂ ಬೀಳುತ್ತೆ, ಶ್ರೀಮಂತನ ಬಂಗಲೆ ಮೇಲೂ ಬೀಳುತ್ತೆ. ಬಡವನ ಗುಡಿಸಲಿಗೆ ಏನು ಭೇದ ಮಾಡೋಕ್ಕೋಗಲ್ಲ. ಅದು ಶ್ರೀಮಂತನ ಬಂಗಲೆ ಮೇಲೆ ವಿಶೇಷವಾದ ಅನುಗ್ರಹ ಇಲ್ಲ ಬಿಸಿಲಿಗೆ, ಇಬ್ಬರ ಮೇಲೂ ಬೀಳುತ್ತೆ. ಆದರೆ ಯಾರು ಕಿಟಕಿ ಬಾಗಿಲು ತೆಕ್ಕೊಳ್ತಾರೋ ಅವ್ರ ಒಳಗಡೆ ಬಿಸಿಲು ಗಾಳಿ ಪ್ರವೇಶ ಮಾಡ್ತಾ ಇದೆ. ಗಾಳಿ ಎಲ್ಲರ ಮನೆ ಮೇಲೂ ಬೀಸುತ್ತೆ. ಯಾರು ಕಿಟಕಿ ಬಾಗಿಲು ತೆಗಿತಾರೋ ಅವ್ರ ಮನೆ ಒಳಗೆ ಪ್ರವೇಶ ಮಾಡುತ್ತೆ. ಅದು ಅರ್ಥ ಆಯ್ತಲ್ಲ? ಅದೇ ರೀತಿ ದೇವರ ಅನುಗ್ರಹ ಅನ್ನೋದು ಎಲ್ಲರ ಮೇಲೂ ಇರುತ್ತೆ. ಯಾರು ತಮ್ಮ ಹೃದಯದ ಬಾಗಿಲನ್ನು, ಬುದ್ಧಿಯ ಕಿಟಕಿಯನ್ನು ತೆರೆದುಕೊಳ್ತಾರೋ ಆಗ ಪರಮಾತ್ಮನ ಅನುಗ್ರಹ ಅನ್ನುವಂಥದ್ದು ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಳೆಯ ಧಾರೆ ಅದೇನು ಪಕ್ಷಪಾತವನ್ನು ಮಾಡೋದಿಲ್ಲ, ಅದು ಎಲ್ಲ ಭೂಮಿ ಮೇಲೂ ಸಮವಾಗಿ ಬೀಳುತ್ತೆ ಮಳೆ ಧಾರೆ. ಆದರೆ ಭೂಮಿಯ ಗುಣಕ್ಕೆ ಅನುಸಾರವಾಗಿ ಆ ಮಳೆಯನ್ನು ಅದು ಹಿಡ್ಕೊತಾ ಇರುತ್ತೆ. ಹಾಗೆ ಜೀವಗಳಲ್ಲಿ ಅನೇಕ ಪ್ರಕಾರ, ಸಾತ್ವಿಕ ಜೀವ, ರಜೋ ಜೀವ, ತಾಮಸ ಜೀವ ಅಂತ. ಸಾತ್ವಿಕ ಜೀವ ಉದಾಹರಣೆಗೆ ಈಗ ಮಳೆ ಬಂದಾಗ ಎರೆಮಣ್ಣಿರುತ್ತಲ್ಲ, ಎರೆಮಣ್ಣು, ಕಪ್ಪು ಮಣ್ಣು, ಬ್ಲ್ಯಾಕ್ ಕಾಟನ್ ಸಾಯಿಲ್, ಅದು ಭಾಳ ತೀಕ್ಷ್ಣವಾಗಿ ನೀರನ್ನೇ ಹಿಡ್ಕೊಂಡ್ಬಿಟ್ಟು ಹಸಿಯಾಗಿ ಹೋಗ್ಬಿಡುತ್ತೆ ಮಳೆ ಬಂದಾಗ.